ಓಕೆ, ಎಲ್ಲ ಸೈನ್ಸ್ ಅವರು ಅವ್ರು ಕೇಳಿದ್ರು ಒಂದೇ ಒಂದು ನಿಮಿಷದಲ್ಲಿ. ಎಲ್ಲರೂ ಹಾಗೆ నించుకోండి. ఇన్న కార్యక్రమం ముందు లో కొంచెం బ్లాంక్ చూస్తా ఉన్నాను. వీళ్ళు ఎవరా? చైర్మన్ గా ఉన్నారు ఎస్టీ డిపార్ట్మెంట్ కి. అలా లేకపోతే ఇలాంటి పరిస్థితికి మనం వచ్చామని చెప్పి తల్లిదండ్రులు అందరూ రోడ్డు మీదకి రావాల్సినటువంటి అవసరం ఉంది. వాళ్ళ మనం ఒక చిన్న ఎగ్జామ్ ఆ పొజిషన్ లో ఉండడానికి అనేటువంటి ప్రశ్న ఎవరు ప్రశ్నించాలి? ರಮೇಶ್ ಅವರೇ, ಎಲ್ಲ ಸ್ನೇಹಿತರೆ, ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನವನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ಈ ದೇಶದ ಯುವಕರಿಗೆ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಿಳಿಸಿದ್ದಾರೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಶಿಕ್ಷಣ ದೊರಕಬೇಕು, ಅದರ ಜವಾಬ್ದಾರಿಯನ್ನ ಸರ್ಕಾರಗಳು ವಹಿಸಬೇಕು ಅಂತೇಳಿ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕ ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಡೆಂಟಲ್ ಆಗಲಿ, ಅಗ್ರಿಕಲ್ಚರ್ ಆಗಲಿ ಆ ಕೋರ್ಸ್ಗಳನ್ನ ಪಡ್ಕೊಂಡು ಪ್ರಪಂಚಾದ್ಯಂತ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸಿಇಟಿಯನ್ನ ಮಾಡಿದ್ದು. ಇಡೀ ದೇಶದಲ್ಲಿ ಪ್ರಖ್ಯಾತಿಯಾದಂತ ಸಿಇಟಿ ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲೂ ತೊಂದರೆ ಆಗದಾಗೆ, ಮೋಸ ಆಗದಾಗೆ ಆ ಸಿಇಟಿ ಪರೀಕ್ಷೆಯನ್ನ ಮಾಡ್ತಿದ್ದಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇಡೀ ದೇಶದಿಂದ ಬಂದು ಪರೀಕ್ಷೆ ಬರೀತಾ ಇದ್ರು. ಒಂದು ಸಣ್ಣ ತಪ್ಪು ಕೂಡ ಯಾವುದೇ ರೀತಿಯಲ್ಲಿ ಸಿಇಟಿಯಲ್ಲಿ ಆಗಲಿಲ್ಲ. ದೇಶದಿಂದ ಅನೇಕ ಜನ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಎಂಜಿನಿಯರ್ಗಳಾದ್ರು, ಡಾಕ್ಟರ್ಸ್ಗಳಾದ್ರು. ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಕ್ಕುತ್ತೆ ಅಂತೇಳಿ ಇಲ್ಲಿಗೆಲ್ಲ ಬರ್ತಾ ಇದ್ರು. ಅದನ್ನ ಬದಲಾಯಿಸಿದಂತ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನ ಮಾಡ್ತೇವೆ ಅಂತೇಳಿ ಜವಾಬ್ದಾರಿಯನ್ನ ಹೊತ್ಕೊಂಡ್ರು. ಇಡೀ ದೇಶದಲ್ಲಿ ಅದಕ್ಕೆ ವಿಧವಾದಂತ ಪ್ರತಿಕ್ರಿಯೆ ಕೂಡ ಬಂತು. ಆದರೂ ವಿದ್ಯಾರ್ಥಿಗಳು ಅದನ್ನ ಒಪ್ಪಿಕೊಂಡ್ರು. ಆದ್ರೆ ಈ ಬಾರಿ ನೀಟ್ ಪರೀಕ್ಷೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ ಅಂತ ಹೇಳಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ ಅಂತೇಳಿ ಅರ್ಥ. ಯಾರು ಚೆನ್ನಾಗಿ ಓದ್ತಾರೆ, ಮೆರಿಟ್ ಅಲ್ಲಿ ಬರ್ತಾರೆ, ಅವರಿಗೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಆ ಪತ್ರಿಕೆಗಳನ್ನು ಉಪಯೋಗ ಮಾಡಿ ಪರೀಕ್ಷೆ ಬರೀತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ತಾವು ಯೋಚನೆ ಮಾಡಿ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ಆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು, ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ಸಂವಿಧಾನಾತ್ಮಕವಾಗಿ ನಮಗೆ ದಕ್ಕಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ಇವತ್ತು ದೆಹಲಿಯಲ್ಲಿ ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಮುಖಂಡರುಗಳು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿವಸ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕನನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು
ಎಷ್ಟು ಸರಿ ಅಂತೇಳಿ ಜನ ಇವತ್ತು ಇಡೀ ದೇಶದಲ್ಲಿ ಗಮನಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆ ಯುವಕರ ಭವಿಷ್ಯ ಮುಖ್ಯ. ಜನಸಂಖ್ಯೆಯ 60% ಇವತ್ತು ಯುವಕರಿದ್ದಾರೆ. ಕರ್ನಾಟಕದಲ್ಲಿ 1,90,00,000 ಯುವಕರು 16 ವರ್ಷದಿಂದ 35 ವರ್ಷದ ವಯೋಮಿತಿಯಲ್ಲಿ ಇದ್ದಾರೆ. ಅವರ ಭವಿಷ್ಯ ಮುಖ್ಯ, ಅವರ ಶಿಕ್ಷಣ ಮುಖ್ಯ, ಅವರಿಗೆ ಕೊಡ್ತಕ್ಕಂಥ ಉದ್ಯೋಗ ಮುಖ್ಯ ನಮಗೆ. ಅದಕ್ಕಾಗಿ ನಾವು ಶಾಂತಿಯುತ ಹೋರಾಟವನ್ನ ಮಾಡ್ತಾ ಇದ್ರೆ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ಅದನ್ನ ಖಂಡಿಸ್ತೇನೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಯುವಕರ ಭವಿಷ್ಯ, ಯಾರು ಈ ದೇಶವನ್ನ ಕಟ್ತಾರೆ ಯುವಕರು, ಅವರ ಭವಿಷ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತಾವೇನು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ನಾನು ಆಕಸ್ಮಿಕವಾಗಿ ಈ ಜಿಲ್ಲೆಯ ಪರಿವೀಕ್ಷಣೆ ಮಾಡಬೇಕು ಅಂತೇಳಿ, ಪರಿಶೀಲನೆ ಮಾಡಬೇಕು ಅಂತೇಳಿ ಬರದ ಪರಿಸ್ಥಿತಿಯನ್ನ ನಾನು ಒಬ್ಬ ಕಂದಾಯ ಸಚಿವನಾಗಿ ಇವತ್ತು ನಾನು ಈ ಊರಿಗೆ ಬಂದಿದ್ದೇನೆ. ತಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಮೇಲೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸ್ಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ತಮಗೆಲ್ಲ ಶುಭವಾಗ್ಲಿ. ಬಹಳ ಜನ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮ ಭವಿಷ್ಯ ಬಹಳ ಮುಖ್ಯ ನಮಗೆ. ಯಾವುದೇ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವತ್ತೂ ಕೂಡ ನಿಮಗೆ ಭವಿಷ್ಯವನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಆಗ್ಲಿ ಅಥವಾ ನಾನಾಗ್ಲಿ, ನಮ್ಮ ಸರ್ಕಾರ 72,000 ಉದ್ಯೋಗಕ್ಕೆ ಇವತ್ತು ರೆಕ್ರೂಟ್ಮೆಂಟ್ಗೆ ನಾವೀಗಾಗಲೇ ನೋಟಿಫಿಕೇಶನ್ ಹೊಡಿಸ್ತಾ ಇದ್ದೇವೆ. ನಿಮ್ಮ ಭವಿಷ್ಯ ಬಹಳ ಮುಖ್ಯ. ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಯಾರು ಮೆಡಿಕಲ್ ಮಾಡಿದ್ದಾರೆ, ಯಾರು BSc ಮಾಡಿದ್ದಾರೆ, ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಅದಕ್ಕಾಗಿ ಮೊದಲನೆಯ ಕಂತು ಇವತ್ತು 72,000 ಹುದ್ದೆಗಳಿಗೆ ಪ್ರಕಟಣೆಯನ್ನ ಮಾಡಿದ್ದೇವೆ. ಮುಂದೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ರೆಕ್ರೂಟ್ಮೆಂಟ್ಗಳನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥ ಭರವಸೆ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿನ್ನೆ ತಾನೇ ಪರಿಶಿಷ್ಟ ಜಾತಿ ಜನಾಂಗದ ವಿದ್ಯಾರ್ಥಿಗಳು ನನಗೆ ಒಂದು ಮೆಮೊರಾಂಡಮ್ ಅನ್ನ ಕೊಟ್ಟರು. ನಮಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೀವು ಕೊಡಿಸ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟರು. ಅವರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ಯಾರು ಪರಿಶಿಷ್ಟ ಜಾತಿ ಜನಾಂಗ, ಹಿಂದುಳಿದ ಸಮುದಾಯ, ಅಲ್ಪಸಂಖ್ಯಾತರು, ಯಾರು ವಿದ್ಯಾವಂತರಿದ್ದಾರೆ, ಅವರಿಗೆ ನೌಕರಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸ್ಕೊಂಡು ಇವತ್ತು ಸರ್ಕಾರ ರೆಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದೆ ಎನ್ನುವಂತ ಮಾತನ್ನ ತಮ್ಮ ಮುಂದೆ ಹೇಳ್ತಾ, ತಮಗೆಲ್ಲ ಶುಭವಾಗ್ಲಿ, ಈ ಹೋರಾಟ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ, ಜೈ ಹಿಂದ್. ಚಿಕ್ಕಬಳ್ಳಾಪುರಕ್ಕೆ ಬಂದಿರೋ ನಮ್ಮ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರ್ತಾ, ಚಿಕ್ಕ ಮಕ್ಳು ಹಾಕೋ ಡೈಪರೇ ಲೀಕ್ ಆಗಲ್ಲ, NTA ಮಾಡೋ ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ನಮ್ಮ ದೇಶದ ವ್ಯವಸ್ಥೆ. ನೋಡಿ, ಎಲ್ಲ ಯುವಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಕ್ವಶನ್ ಪೇಪರ್ ಲೀಕ್ ಆಗಿದ್ದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಫೀಸಿಂದ. ಅದು ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನ ನಡೆಸ್ತಿರೋದು ಈ ದೇಶದ ಪ್ರಧಾನಿಗಳು. ನಾನು ಈ ದೇಶದ ಪ್ರಧಾನಿಗಳನ್ನ ಒಂದೇ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನಿಮ್ಮ 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ನಮ್ಮ ಯುವಕರು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ವಾ ಸರ್? 20 ಜನ ತೀರೋದ್ರು, 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ತಾವು ಬಾಯಿ ಬಿಚ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರ ಫೇಲ್ಯೂರ್ ಇದು. ಅವ್ರು ರಾಜೀನಾಮೆ ಕೊಡಿಸಿ ಅಂದ್ರೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತು, ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಪರಮೋಚ್ಚ ನಾಯಕ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ನ ಅರೆಸ್ಟ್ ಮಾಡಿಸಿದ್ರು. ನಾವು ಮೋದಿ ಅವ್ರು ಕೇಳೋದಿಷ್ಟೇ, ನೀಟ್ ಪರೀಕ್ಷೆ ಬರೀಬೇಕು ಅಂದ್ರೆ 2 ರಿಂದ 3 ವರ್ಷ 14 ರಿಂದ 15 ತಾಸು ಓದಿದ್ರೆ ಮಾತ್ರ ಡಾಕ್ಟರ್ ಆಗಕ್ ಸಾಧ್ಯ. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನ ಅಂತ ನಮ್ಮ ಹಳ್ಳಿ ಹುಡುಗರು ಹುಡುಗಿರು ಕಷ್ಟಪಟ್ಟು ಓದಿದ್ರೆ ನಿಮ್ಮ ಯೋಗ್ಯತೆಗೆ ಒಂದು ಕ್ವಶನ್ ಪೇಪರ್ನ ನೆಟ್ಟಿಗೆ ನಡ್ಸಕ್ ಆಗ್ಲಿಲ್ಲ ಅಂದ್ರೆ ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆನ. ಇವತ್ತು 20 ಜನ ಸತ್ತೋಗಿದ್ದಾರೆ, ಅದಕ್ಕೆ ನ್ಯಾಯ ಇಲ್ಲ. ಮೋದಿಗಳು ಮೌನವಾಗಿದ್ದಾರೆ. ಆ ಸೈಲೆನ್ಸ್ ಇಂದ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಎಲ್ಲ ಯುವ ಜನತೆಗೆ ಹೇಳ್ತಾ ಇದ್ದೀನಿ, ಇವತ್ತು ನಾನೊಂದು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾವಿವತ್ತು ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ದೇಶಕ್ಕೆ IIT ಕೊಡ್ತು,
ಏಮ್ಸ್ ಕೊಡ್ತು, ಜಿಪ್ಮರ್ ಕೊಡ್ತು, ಇಸ್ರೋ ಕೊಡ್ತು. ಈ ದೇಶದ ನಿಮ್ಮ ಹಳ್ಳಿಗೆ ರಸ್ತೆ ಹಾಕಿಸ್ತು, ನಿಮ್ಮ ಹಳ್ಳಿಯ ಮೊದಲ ಶಾಲೆ ಕಟ್ಟಿದ್ ನಾವು. ಇಷ್ಟೆಲ್ಲ ನಾವು ಸಹಕಾರ ಕೊಟ್ಟು ನೀವೊಂದು ಪರೀಕ್ಷೆ ನಡೆಸ್ರಯ್ಯ ಅಂದ್ರೆ ನೆಟ್ಗೊಂದು ಪೇಪರ್ ನಡ್ಸಕ್ ಆಗ್ತಿಲ್ಲ. ಇದೇನೋ ಇದೊಂದು ಪೇಪರ್ ಲೀಕ್ ಆಗಿದೆ ಅಂತ ನಾವು ಸರ್ಕಾರನ ಬ್ಲೇಮ್ ಮಾಡ್ತಿಲ್ಲ. ಇದುವರೆಗೂ 80 ಕ್ವಶನ್ ಪೇಪರ್ ಕಳೆದ 10 ವರ್ಷದಲ್ಲಿ ಲೀಕ್ ಆಗಿದೆ. ನೆಟ್ಗೆ ಎಕ್ಸಾಮ್ ನಡ್ಸಕ್ ಆಗಲ್ಲ ಅಂದ್ರೆ ಇಂಥ ಎಜುಕೇಶನ್ ಮಿನಿಸ್ಟರ್ ನಮಗ್ ಬೇಕಾ ಅನ್ನೋದೇ ಎಂಟೈರ್ ದೇಶದ ಯುವಕರ ಪ್ರಶ್ನೆ. ಮಾನ್ಯ ಪ್ರಧಾನಿಗಳೇ, 2014ರಲ್ಲಿ ನೀವು ಪ್ರಧಾನಿ ಆಗಬೇಕು ಅಂತ ಬಂದಾಗ ನಿಮ್ಮ ಪರವಾಗಿ ನರೇಟಿವ್ ಸೆಟ್ ಮಾಡಿದ್ರಲ್ಲ ಯುವಕರು, ಆ ಯುವಕರ ಭವಿಷ್ಯ ಇವತ್ತು ಹಾಳಾಗ್ತಿರೋದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಮೋದಿಯವರ ಪರವಾಗಿ ಮಾತಾಡಿದ್ರು ಅವರು, ಅವ್ರ ಕುಟುಂಬದ ಮಕ್ಕಳು ಸಹ ಈ ಪರೀಕ್ಷೆಯಿಂದ ಹಾನಿಯಾಗಿದ್ದಾರೆ. ದಯವಿಟ್ಟು ನಾನು ಯುವಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು ಪ್ರಶ್ನೆ ಮಾಡ್ತೀವಿ, ತಪ್ಪಾಗಿದೆ ಪ್ರಶ್ನೆ ಮಾಡ್ತೀವಿ. ಇದೇ ನಾವು ಹಿಟ್ಲರ್ ಆಡಳಿತದಲ್ಲಿಲ್ಲ, ಈ ದೇಶದ ಪ್ರಧಾನಿಗಳು ನಾವು ಕೇಳ್ತಾ ಇರೋದಿಷ್ಟೇ. ಇವತ್ತು ಅಷ್ಟು ಜನ ತೀರ್ಕೊಂಡ್ರಲ್ಲ, ಯಾರ್ದಾದ್ರೂ ಮನೆಗೆ ಹೋದ್ರ ನೀವು? ಒಬ್ರಿಗೆ ಧೈರ್ಯ ಹೇಳಿದ್ರ? ಇಲ್ಲ. ಮಕ್ಕಳನ್ನ ಆತ್ಮಹತ್ಯೆ ಮಾಡ್ಕೊಂಡ್ರು, ಲಾಠಿ ಚಾರ್ಜ್ ಆಗ್ತಿದೆ, ಬಂದು ಹೋಗ್ಲಿಕ್ಕೆ ಕ್ಷಮೆ ಕೇಳಿದ್ರ? ಇಲ್ಲ. ಯಾಕೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದೊಂದು ಅಂಧಭಕ್ತರ ಟೀಮ್ ಇದೆ, ಅವ್ರು ನಡೆಸ್ತಾ ಇದ್ದಾರೆ. ನಾನು ಯುವಕರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾಳೆ ನೀನ್ ಕಷ್ಟಪಟ್ಟು 98 ಒಂದು ಎಕ್ಸಾಂಪಲ್ ಹೇಳ್ತೀನಮ್ಮ. ಫಸ್ಟ್ ನೀಟ್ ಎಕ್ಸಾಮ್ ನಡೀತು ಮೇ, ಎಷ್ಟೋ ಜನ ಸ್ಟೂಡೆಂಟ್ಸು 600 ಮಾರ್ಕ್ಸ್ ತೆಗೆದಿದ್ರು. ರೀನೀಟ್ ಪೇಪರ್ ಕಷ್ಟ ಬಂದ್ಬಿಡ್ತು. 600 ಮಾರ್ಕ್ಸ್ ಬಂದಿರೋ ಹುಡುಗ 450 ಬಂದಲ್ಲಿ ಸೆಲೆಕ್ಟ್ ಆಗ್ತಿದ್ರು. ಸೆಕೆಂಡ್ ನೀಟ್ ಅಲ್ಲಿ ಸೆಲೆಕ್ಟ್ ಆಗಲ್ಲ, ಯಾಕೆಂದ್ರೆ ಫಿಸಿಕ್ಸ್ IIT ಲೆವೆಲ್ ಕೇಳಿದಾನೆ. ಈ ಸಮಸ್ಯೆ ಯಾರಿಗೆ ಹೇಳ್ಕೊಳ್ಳೋದು? ನಮ್ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ಹುಡುಗರು 580 ತೆಗೆದಿದ್ರು ಫಸ್ಟ್ ನೀಟ್ ಅಲ್ಲಿ, ಇವತ್ತು 380 ಬರ್ತಿದೆ ಸೆಕೆಂಡ್ ನೀಟ್ ಅಲ್ಲಿ. ನಾರ್ತ್ ಇಂಡಿಯನ್ ಸಪೋರ್ಟ್ ಆಗ್ತಿದೆ, ಸೌತ್ ಇಂಡಿಯನ್ಸ್ಗೆ ನೀಟ್ ಪರೀಕ್ಷೆಯಿಂದ. ನಾವು ಕರ್ನಾಟಕ ಸರ್ಕಾರ ನಮಗ್ ನೀಟ್ ಪರೀಕ್ಷೆನೇ ಬೇಡ ಅಂತ ನಮ್ಮ ಸರ್ಕಾರ ಕ್ರಮ ತಗೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ನಾವು ನಿಮ್ ಸಹಕಾರ ಕೇಳ್ತೀವಿ. ನೋಡಿ, ಒಬ್ಬರನ್ನ ಗೌರವಿಸ್ಬೇಕು, ಆರಾಧಿಸ್ಬೇಕು. ಹಾಗೆ ಅಂತ ಈ ದೇಶದ ಪ್ರಧಾನಿಗಳ ಬಗ್ಗೆ ಅಂಧಭಕ್ತಿ ಇರಬಾರ್ದು. ನಿಮ್ಮ ಕುಟುಂಬದ ಮಗು ಭವಿಷ್ಯ ಹಾಳಾಗ್ತಿದೆ ಅಂದ್ರು ಅಂಧಭಕ್ತಿನ ಮುಂದುವರಿಸಿದ್ರೆ ಇದಕ್ಕೆ ಕಾರಣ ನಾವ್ ಹೇಳ್ತಾ ಇರೋದೇನು? NTA ಆಫೀಸಿಂದ ಲೀಕ್ ಆಗಿರೋದು ಪೇಪರು, ನಿಮ್ಮ ಆಫೀಸಿಂದ. ಇದಕ್ಕೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಮೋದಿ ಅವರು ಒಂದು ಸಂದೇಶ ಸಾರ್ತಾರೆ, ಪೇಪರ್ ಲೀಕು ಎಲ್ಲರ ಜವಾಬ್ದಾರಿ ಅಂತಾರೆ. ಅಲ್ಲ ಸರ್, ಮೇರೆ ಪ್ಯಾರೆ ದೇಶವಾಸಿಯೋ ಅಂತ ಕರೆದ್ರಿ. ಎಲ್ಲಿ ಸರ್ ಈ ಪ್ಯಾರೆ ಯುವಕರ ಬಗ್ಗೆ ಒಂದೇ ಒಂದು ಲೈನ್ ಮಾತಾಡ್ಲಿಲ್ಲ. ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ. ನಾವು ಪಕ್ಷಾತೀತವಾಗಿ ಫೈಟ್ ಮಾಡ್ತಿದ್ವಿ, ನಿಮ್ಮೆಲ್ಲರ ಸಹಕಾರ ಇರಬೇಕು. ನಾಳೆ ಬೆಳಗ್ಗೆ ನಿಮ್ಮ ಅಣ್ಣನೋ ಅಕ್ಕನೋ ತಂಗಿನೋ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ, ಇಲ್ಲ ನಿಮ್ಮ ಮಕ್ಕಳೇ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ. ಪೇಪರ್ ಲೀಕ್ ಆಗಿ ನಾಳೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ ಕುಟುಂಬ ಬೀದಿಗೆ ಬರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶಗಳನ್ನ ನಂಬಿಕೊಂಡು ನಿಮ್ಮಂತ ನನ್ನಂತ ಯುವಕರು ಈ ದೇಶದಲ್ಲಿ ರಾಜಕಾರಣದಲ್ಲಾಗ್ಲಿ, ನಾನು ನೀಟ್ ಎಕ್ಸಾಮ್ಗೆ ಪಾಠ ಮಾಡ್ತೀನಿ. ಪ್ರತಿ ವರ್ಷ 700-800 ಜನ ಡಾಕ್ಟರ್ಸ್ ಆಗ್ತಾರೆ. ಒಂದು ಸ್ಟೂಡೆಂಟ್ 3 ವರ್ಷ ಓದಿದ್ಮೇಲೆ ಸೀಟ್ ಆಗ್ಲಿಲ್ಲ ಅಂದ್ರೆ ಸತ್ತೋಗ್ಬಿಟ್ರೆ ಯಾರ ಜವಾಬ್ದಾರಿ? ದಯವಿಟ್ಟು ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ಯು ಆರ್ ಯೂಸ್ಡ್ಲೆಸ್. ನಿಮ್ ಜೊತೆ ನಾವಿದ್ದೀವಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ನಿಮ್ ರಿಕ್ವೆಸ್ಟ್ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್. ಎಷ್ಟು ಜನ ಇದ್ರ ರೈಸ್ ಯುವರ್ ಹ್ಯಾಂಡ್ಸ್? ಓಕೆ, ಎಲ್ಲ ಸೈನ್ಸ್ ಅವರು ಅವ್ರು ಕೇಳಿದ್ರು ಒಂದೇ ಒಂದು ನಿಮಿಷದಲ್ಲಿ ಮಾಲಿಕ್ಯುಲರ್ ಬ್ರೇಕ್ ಹೆಂಗ್ ಕಲಿಬೇಕು ಅಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಮ್ಯಾಕ್ರೋ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಸೆಲ್ ವಿಚ್ ಆಕ್ಟ್ಸ್ ಆಸ್ ಜೆನೆಟಿಕ್ ಮೆಟೀರಿಯಲ್. ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್, DNA and RNA. ಒಂದೇ ಒಂದು ನಿಮಿಷ. DNA ಕನ್ಸಿಸ್ಟ್ ಆಫ್ 3 ಕಾಂಪೋನೆಂಟ್, ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್, ಫಾಸ್ಫೇಟ್. ಈ ತರ ಕಂಟಿನ್ಯೂ ಆಗುತ್ತೆ. ಕ್ಲಾಸಿಗೆ ಬಂದು ಪಾಠ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.